ಬಿಜೆಪಿಯ ಕಥೆಯಾದರೆ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಬೇರೆ ಬೇರೆ ಬೆಳವಣಿಗೆಗಳು ದಿನನಿತ್ಯ ಆಗ್ತಾನೆ ಇದೆ. ಒಂದ್ ಕಡೆ ಸಿಎಂ ಕುರ್ಚಿಗಾಗಿ ಗುದ್ದಾಟ, ಸಚಿವರ ಬಹಿರಂಗ ಹೇಳಿಕೆಗಳು ಬರ್ತಾ ಇತ್ತು. ಬಟ್ ಈಗ ಪ್ರಮುಖವಾಗಿ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನನೇ ಬರ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಹೊರಹಾಕ್ತಿದ್ದಾರೆ. ಸೊ ಇದನ್ನೆಲ್ಲ ಸರಿ ಮಾಡಬೇಕಲ್ಲ, ಇದರ ಜವಾಬ್ದಾರಿ ಯಾರ್ದು? ಸಿಎಂ ಸಿದ್ದರಾಮಯ್ಯನವರದ್ದು. ಹಾಗಾಗಿ ಈಗ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅಂತ. ಶಾಸಕಾಂಗ ಪಕ್ಷದ ಸಭೆ ಕರೆಯುವಂತೆ ಸಿಎಂ ಅವರ ಮೇಲೆ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಶಾಸಕರ ಒತ್ತಾಯಕ್ಕೆ ಮಣಿದಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಬಜೆಟ್ ಮೀಟಿಂಗ್ ವೇಳೆ ಶಾಸಕರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಜಿಲ್ಲಾವಾರು ಸಚಿವರ ಹಾಗೂ ಶಾಸಕರ ಸಭೆಗೆ ನಿರ್ಧಾರ ಆಗಿದೆ. ಈ ಮೂಲಕ ಶಾಸಕರ ಅಸಮಾಧಾನ ತಣಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ. ಫೆಬ್ರವರಿ ಮಧ್ಯದಲ್ಲೇ ಜಿಲ್ಲಾವಾರು ಮೀಟಿಂಗ್ ಕರೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾರಣ, ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗೋಯ್ತಾ ಕಾರಣ ಈ ಹಿಂದೆ ಅನೇಕರು ಕಾಂಗ್ರೆಸ್ ಶಾಸಕರೇ ಮುಂದೆ ಬಂದು ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ ಅಂತ ಬಹಿರಂಗವಾಗಿ ಪತ್ರ ಬರೆದಿದ್ರು ಸಿಎಂ ಸಿದ್ದರಾಮಯ್ಯನವರಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಬಹಿರಂಗ ಆಗುವುದಕ್ಕೂ ಮುನ್ನ ಪಕ್ಷದ ವಲಯದಲ್ಲೇ ಅದು ಚರ್ಚೆಯಾಗಿ ಪರಿಹಾರ ಆಗ್ಬಿಟ್ರೆ ಈ ಪಕ್ಷಕ್ಕಾಗುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು ಅಂತ. ಈ ಶಾಸಕರ ಅನುದಾನದ ವಿಚಾರ ಸಿಎಂ ಹೇಗೆ ಅದನ್ನ ಸರಿ ಮಾಡ್ತಾರೆ? ಖಂಡಿತ ಕೃತಿ, ಶಾಸಕರ ಅನುದಾನದ ಬಗ್ಗೆ ಸಾಕಷ್ಟು ದಿನಗಳಿಂದ ಗೊಂದಲ, ಒಂದಷ್ಟು ಅಸಮಾಧಾನ ಶಾಸಕರಲ್ಲಿ ಇದ್ದೇ ಇದೆ. ಕಳೆದ 13ನೇ ತಾರೀಕು ಕರೆದಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಮಗೊಂದಿಷ್ಟು ನ್ಯಾಯ ಸಿಗಬಹುದು, ಸಿಎಂ ಅವರಿಂದ ಭರವಸೆ ಸಿಗಬಹುದು ಅನ್ನುವಂತ ನಂಬಿಕೆಯಲ್ಲಿ ಶಾಸಕರಿದ್ರು. ಆದ್ರೆ ಕೇವಲ ಗಾಂಧಿ ಭಾರತದ ಕಾರ್ಯಕ್ರಮಕ್ಕಷ್ಟಕ್ಕೆ ಸೀಮಿತ ಮಾಡಿ ಆ ಶಾಸಕಾಂಗ ಸಭೆಯನ್ನ ಕೇವಲ 1 ಗಂಟೆಯಲ್ಲಿ ಮುಗಿಸಲಾಯಿತು. ಇದರಿಂದ ಶಾಸಕರು ಕೂಡ ಒಂದಷ್ಟು ಅಸಮಾಧಾನಗೊಂಡಿದ್ರು. ನಮ್ಮ ಸಮಸ್ಯೆಗಳನ್ನ ಕೇಳಲಿಲ್ಲ, ನಾವು ಒಂದಷ್ಟು ಮಾತನಾಡಬೇಕಿತ್ತು ಅನ್ನೋಂತ ಒಂದಷ್ಟು ಅಸಮಾಧಾನವನ್ನು ಕೂಡ ಬಹಿರಂಗವಾಗಿ ಹೊರಗೆ ಹಾಕ್ತಿದ್ರು, ಕೂಡ ಒಳಗೆ ಹೊರಗೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಇದನ್ನ ಸಿಎಂ ಮತ್ತು ಡಿಸಿಎಂ ಗಮನಕ್ಕೂ ಹೋದಂತೆ ಕಾಣಿಸ್ತಾ ಇದೆ. ಮತ್ತು ನಾವು ಮುಂದಿನ ಬಾರಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿತೇವೆ ಅನ್ನೋಂತ ಒಂದು ಭರವಸೆಯನ್ನು ಕೊಟ್ಟಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆಯಕ್ಕೆ ಆಗದೇ ಕಾರಣಕ್ಕಾಗಿ ಬಜೆಟ್ ಸಭೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಜಿಲ್ಲಾವಾರು ಸಚಿವರು ಮತ್ತು ಶಾಸಕರನ್ನ ಕರೆದು ಮಾತನಾಡುವಂತದ್ದು ವಾಡಿಕೆ ಇದೆ. ಆದ್ರೆ ಈ ಬಾರಿ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಶಾಸಕರ ಅಭಿಪ್ರಾಯವನ್ನ ಕೇಳುವಂತದ್ದು, ಅವರ ಸಮಸ್ಯೆಗಳ ಮತ್ತು ಅವರ ಅನುದಾನದ ಕುರಿತಂತ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಮುಂದಿನ ಬಜೆಟ್ ಏನ್ ಬರ್ತಾ ಇದೆ ಮಾರ್ಚ್ನಲ್ಲಿ ಮಂಡಿಸ್ತಕ್ಕಂಥ ಬಜೆಟ್ ನಲ್ಲಿ ಅದಕ್ಕೆ ಆದ್ಯತೆ ನೀಡಿ ಒಂದಷ್ಟು ಶಮನ ಮಾಡ್ಬೇಕು ಅನ್ನುವಂಥದ್ದು ಮತ್ತು ಕಾಂಗ್ರೆಸ್ ಶಾಸಕರು ವಿಮುಖರಾಗದೆ ಪಕ್ಷದ ಉಳಿಬೇಕು ಮತ್ತು ಆಕ್ರೋಶವನ್ನ ಬಹಿರಂಗವಾಗಿ ಹೊರ ಹಾಕದಂತೆ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ಇರೋದ್ರಿಂದ ಬಜೆಟ್ ನಲ್ಲಿ ಆದ್ಯತೆ ಕೊಡುವಂತ ಒಂದು ಲೆಕ್ಕಾಚಾರದಲ್ಲಿ ಈಗ ಸಿಎಂ ಮತ್ತು ಡಿಸಿಎಂ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಆ ಬಜೆಟ್ ಮೀಟಿಂಗ್ ಗೆ ಅವರನ್ನ ಆಹ್ವಾನಿಸುವಾಗ ಮಾತನಾಡೋಕೆ ಒಂದಷ್ಟು ಅವಕಾಶವನ್ನ ಸಿಎಂ ಅವರು ಕೊಡ್ತಾ ಇದ್ದಾರೆ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಿಜೆಪಿಯ ಕಥೆಯಾದರೆ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಬೇರೆ ಬೇರೆ ಬೆಳವಣಿಗೆಗಳು ದಿನನಿತ್ಯ ಆಗ್ತಾನೆ ಇದೆ. ಒಂದ್ ಕಡೆ ಸಿಎಂ ಕುರ್ಚಿಗಾಗಿ ಗುದ್ದಾಟ, ಸಚಿವರ ಬಹಿರಂಗ ಹೇಳಿಕೆಗಳು ಬರ್ತಾ ಇತ್ತು. ಬಟ್ ಈಗ ಪ್ರಮುಖವಾಗಿ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನನೇ ಬರ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಹೊರಹಾಕ್ತಿದ್ದಾರೆ. ಸೊ ಇದನ್ನೆಲ್ಲ ಸರಿ ಮಾಡಬೇಕಲ್ಲ, ಇದರ ಜವಾಬ್ದಾರಿ ಯಾರ್ದು? ಸಿಎಂ ಸಿದ್ದರಾಮಯ್ಯನವರದ್ದು. ಹಾಗಾಗಿ ಈಗ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅಂತ. ಶಾಸಕಾಂಗ ಪಕ್ಷದ ಸಭೆ ಕರೆಯುವಂತೆ ಸಿಎಂ ಅವರ ಮೇಲೆ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಶಾಸಕರ ಒತ್ತಾಯಕ್ಕೆ ಮಣಿದಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಬಜೆಟ್ ಮೀಟಿಂಗ್ ವೇಳೆ ಶಾಸಕರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಜಿಲ್ಲಾವಾರು ಸಚಿವರ ಹಾಗೂ ಶಾಸಕರ ಸಭೆಗೆ ನಿರ್ಧಾರ ಆಗಿದೆ. ಈ ಮೂಲಕ ಶಾಸಕರ ಅಸಮಾಧಾನ ತಣಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ. ಫೆಬ್ರವರಿ ಮಧ್ಯದಲ್ಲೇ ಜಿಲ್ಲಾವಾರು ಮೀಟಿಂಗ್ ಕರೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾರಣ, ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗೋಯ್ತಾ ಕಾರಣ ಈ ಹಿಂದೆ ಅನೇಕರು ಕಾಂಗ್ರೆಸ್ ಶಾಸಕರೇ ಮುಂದೆ ಬಂದು ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ ಅಂತ ಬಹಿರಂಗವಾಗಿ ಪತ್ರ ಬರೆದಿದ್ರು ಸಿಎಂ ಸಿದ್ದರಾಮಯ್ಯನವರಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಬಹಿರಂಗ ಆಗುವುದಕ್ಕೂ ಮುನ್ನ ಪಕ್ಷದ ವಲಯದಲ್ಲೇ ಅದು ಚರ್ಚೆಯಾಗಿ ಪರಿಹಾರ ಆಗ್ಬಿಟ್ರೆ ಈ ಪಕ್ಷಕ್ಕಾಗುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು ಅಂತ. ಈ ಶಾಸಕರ ಅನುದಾನದ ವಿಚಾರ ಸಿಎಂ ಹೇಗೆ ಅದನ್ನ ಸರಿ ಮಾಡ್ತಾರೆ? ಖಂಡಿತ ಕೃತಿ, ಶಾಸಕರ ಅನುದಾನದ ಬಗ್ಗೆ ಸಾಕಷ್ಟು ದಿನಗಳಿಂದ ಗೊಂದಲ, ಒಂದಷ್ಟು ಅಸಮಾಧಾನ ಶಾಸಕರಲ್ಲಿ ಇದ್ದೇ ಇದೆ. ಕಳೆದ 13ನೇ ತಾರೀಕು ಕರೆದಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಮಗೊಂದಿಷ್ಟು ನ್ಯಾಯ ಸಿಗಬಹುದು, ಸಿಎಂ ಅವರಿಂದ ಭರವಸೆ ಸಿಗಬಹುದು ಅನ್ನುವಂತ ನಂಬಿಕೆಯಲ್ಲಿ ಶಾಸಕರಿದ್ರು. ಆದ್ರೆ ಕೇವಲ ಗಾಂಧಿ ಭಾರತದ ಕಾರ್ಯಕ್ರಮಕ್ಕಷ್ಟಕ್ಕೆ ಸೀಮಿತ ಮಾಡಿ ಆ ಶಾಸಕಾಂಗ ಸಭೆಯನ್ನ
ಕೇವಲ 1 ಗಂಟೆಯಲ್ಲಿ ಮುಗಿಸಲಾಯಿತು. ಇದರಿಂದ ಶಾಸಕರು ಕೂಡ ಒಂದಷ್ಟು ಅಸಮಾಧಾನಗೊಂಡಿದ್ರು. ನಮ್ಮ ಸಮಸ್ಯೆಗಳನ್ನ ಕೇಳಲಿಲ್ಲ, ನಾವು ಒಂದಷ್ಟು ಮಾತನಾಡಬೇಕಿತ್ತು ಅನ್ನೋಂಥ ಒಂದಷ್ಟು ಅಸಮಾಧಾನವನ್ನು ಕೂಡ ಬಹಿರಂಗವಾಗಿ ಹೊರಗೆ ಹಾಕ್ತಿದ್ರು ಕೂಡ ಒಳಗೆ ಹೊರಗೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಇದನ್ನ ಸಿಎಂ ಮತ್ತು ಡಿಸಿಎಂ ಗಮನಕ್ಕೂ ಹೋದಂತೆ ಕಾಣಿಸ್ತಾ ಇದೆ ಮತ್ತು ನಾವು ಮುಂದಿನ ಬಾರಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿತೇವೆ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆಯಕ್ಕೆ ಆಗದೇ ಕಾರಣಕ್ಕಾಗಿ ಬಜೆಟ್ ಸಭೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಜಿಲ್ಲಾವಾರು ಸಚಿವರು ಮತ್ತು ಶಾಸಕರನ್ನ ಕರೆದು ಮಾತನಾಡುವಂತದ್ದು ವಾಡಿಕೆ ಇದೆ. ಆದ್ರೆ ಈ ಬಾರಿ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಶಾಸಕರ ಅಭಿಪ್ರಾಯವನ್ನ ಕೇಳುವಂತದ್ದು, ಅವರ ಸಮಸ್ಯೆಗಳ ಮತ್ತು ಅವರ ಅನುದಾನದ ಕುರಿತಂತ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಮುಂದಿನ ಬಜೆಟ್ ಏನ್ ಬರ್ತಾ ಇದೆ ಮಾರ್ಚ್ನಲ್ಲಿ ಮಂಡಿಸ್ತಕ್ಕಂಥ ಬಜೆಟ್ ನಲ್ಲಿ ಅದಕ್ಕೆ ಆದ್ಯತೆ ನೀಡಿ ಒಂದಷ್ಟು ಶಮನ ಮಾಡಬೇಕು ಅನ್ನುವಂಥದ್ದು ಮತ್ತು ಕಾಂಗ್ರೆಸ್ ಶಾಸಕರು ವಿಮುಖರಾಗದೆ ಪಕ್ಷದಲ್ಲಿ ಉಳಿಬೇಕು ಮತ್ತು ಆಕ್ರೋಶವನ್ನ ಬಹಿರಂಗವಾಗಿ ಹೊರ ಹಾಕದಂತೆ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ಇರೋದ್ರಿಂದ ಬಜೆಟ್ ನಲ್ಲಿ ಆದ್ಯತೆ ಕೊಡುವಂತ ಒಂದು ಲೆಕ್ಕಾಚಾರದಲ್ಲಿ ಈಗ ಸಿಎಂ ಮತ್ತು ಡಿಸಿಎಂ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಆ ಬಜೆಟ್ ಮೀಟಿಂಗ್ ಗೆ ಅವರನ್ನ ಆಹ್ವಾನಿಸುವಾಗ ಮಾತನಾಡೋಕೆ ಒಂದಷ್ಟು ಅವಕಾಶವನ್ನ ಸಿಎಂ ಅವರು ಕೊಡ್ತಾ ಇದ್ದಾರೆ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಿಜೆಪಿಯ ಕಥೆಯಾದ್ರೆ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಬೇರೆ ಬೇರೆ ಬೆಳವಣಿಗೆಗಳು ದಿನನಿತ್ಯ ಆಗ್ತಾನೆ ಇದೆ. ಒಂದ್ ಕಡೆ ಸಿಎಂ ಕುರ್ಚಿಗಾಗಿ ಗುದ್ದಾಟ, ಸಚಿವರ ಬಹಿರಂಗ ಹೇಳಿಕೆಗಳು ಬರ್ತಾ ಇತ್ತು. ಬಟ್ ಈಗ ಪ್ರಮುಖವಾಗಿ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನನೇ ಬರ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಹೊರಹಾಕ್ತಿದ್ದಾರೆ. ಸೊ ಇದನ್ನೆಲ್ಲ ಸರಿ ಮಾಡಬೇಕಲ್ಲ, ಇದರ ಜವಾಬ್ದಾರಿ ಯಾರ್ದು? ಸಿಎಂ ಸಿದ್ದರಾಮಯ್ಯನವರದ್ದು. ಹಾಗಾಗಿ ಈಗ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅಂತ. ಶಾಸಕಾಂಗ ಪಕ್ಷದ ಸಭೆ ಕರೆಯುವಂತೆ ಸಿಎಂ ಅವರ ಮೇಲೆ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಶಾಸಕರ ಒತ್ತಾಯಕ್ಕೆ ಮಣಿದಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಬಜೆಟ್ ಮೀಟಿಂಗ್ ವೇಳೆ ಶಾಸಕರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಜಿಲ್ಲಾವಾರು ಸಚಿವರ ಹಾಗೂ ಶಾಸಕರ ಸಭೆಗೆ ನಿರ್ಧಾರ ಆಗಿದೆ. ಈ ಮೂಲಕ ಶಾಸಕರ ಅಸಮಾಧಾನ ತಣಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ. ಫೆಬ್ರವರಿ ಮಧ್ಯದಲ್ಲಿ ಜಿಲ್ಲಾವಾರು ಮೀಟಿಂಗ್ ಕರೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾರಣ ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗೋಯ್ತಾ ಕಾರಣ ಈ ಹಿಂದೆ ಅನೇಕರು ಕಾಂಗ್ರೆಸ್ ಶಾಸಕರೇ ಮುಂದೆ ಬಂದು ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ ಅಂತ ಬಹಿರಂಗವಾಗಿ ಪತ್ರ ಬರೆದಿದ್ರು ಸಿಎಂ ಸಿದ್ದರಾಮಯ್ಯನವರಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಬಹಿರಂಗ ಆಗುವುದಕ್ಕೂ ಮುನ್ನ ಪಕ್ಷದ ವಲಯದಲ್ಲೇ ಅದು ಚರ್ಚೆಯಾಗಿ ಪರಿಹಾರ ಆಗ್ಬಿಟ್ರೆ ಈ ಪಕ್ಷಕ್ಕಾಗುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು ಅಂತ. ಈ ಶಾಸಕರ ಅನುದಾನದ ವಿಚಾರ ಸಿಎಂ ಹೇಗೆ ಅದನ್ನ ಸರಿ ಮಾಡ್ತಾರೆ? ಖಂಡಿತ ಪ್ರತಿ ಶಾಸಕರ ಅನುದಾನದ ಬಗ್ಗೆ ಸಾಕಷ್ಟು ದಿನಗಳಿಂದ ಗೊಂದಲ, ಒಂದಷ್ಟು ಅಸಮಾಧಾನ ಶಾಸಕರಲ್ಲಿ ಇದ್ದೇ ಇದೆ. ಕಳೆದ 13ನೇ ತಾರೀಕಿಗೆ ಕರೆದಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಮಗೊಂದಿಷ್ಟು ನ್ಯಾಯ ಸಿಗಬಹುದು, ಸಿಎಂ ಅವರಿಂದ ಭರವಸೆ ಸಿಗಬಹುದು ಅನ್ನುವಂತ ನಂಬಿಕೆಯಲ್ಲಿ ಶಾಸಕರಿದ್ರು. ಆದ್ರೆ ಕೇವಲ ಗಾಂಧಿ ಭಾರತದ ಕಾರ್ಯಕ್ರಮಕ್ಕಷ್ಟಕ್ಕೆ ಸೀಮಿತ ಮಾಡಿ ಆ ಶಾಸಕಾಂಗ ಸಭೆಯನ್ನ ಕೇವಲ 1 ಗಂಟೆಯಲ್ಲಿ ಮುಗಿಸಲಾಯಿತು. ಇದರಿಂದ ಶಾಸಕರು ಕೂಡ ಒಂದಷ್ಟು ಅಸಮಾಧಾನಗೊಂಡಿದ್ರು. ನಮ್ಮ ಸಮಸ್ಯೆಗಳನ್ನ ಕೇಳಲಿಲ್ಲ, ನಾವು ಒಂದಷ್ಟು ಮಾತನಾಡಬೇಕಿತ್ತು ಅನ್ನೋಂಥ ಒಂದಷ್ಟು ಅಸಮಾಧಾನವನ್ನು ಕೂಡ ಬಹಿರಂಗವಾಗಿ ಹೊರಗೆ ಹಾಕ್ತಿದ್ರು ಕೂಡ ಒಳಗೆ ಹೊರಗೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಇದನ್ನ ಸಿಎಂ ಮತ್ತು ಡಿಸಿಎಂ ಗಮನಕ್ಕೂ ಹೋದಂತೆ ಕಾಣಿಸ್ತಾ ಇದೆ ಮತ್ತು ನಾವು ಮುಂದಿನ ಬಾರಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿತೇವೆ ಅನ್ನೋಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆಯಕ್ಕೆ ಆಗದೇ ಕಾರಣಕ್ಕಾಗಿ ಬಜೆಟ್ ಸಭೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಜಿಲ್ಲಾವಾರು ಸಚಿವರು ಮತ್ತು ಶಾಸಕರನ್ನ ಕರೆದು ಮಾತನಾಡುವಂತದ್ದು ವಾಡಿಕೆ ಇದೆ. ಆದ್ರೆ ಈ ಬಾರಿ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಶಾಸಕರ ಅಭಿಪ್ರಾಯವನ್ನ ಕೇಳುವಂತದ್ದು, ಅವರ ಸಮಸ್ಯೆಗಳ ಮತ್ತು ಅವರ ಅನುದಾನದ ಕುರಿತಂತ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಮುಂದಿನ ಬಜೆಟ್ ಏನ್ ಬರ್ತಾ ಇದೆ ಮಾರ್ಚ್ನಲ್ಲಿ ಮಂಡಿಸ್ತಕ್ಕಂಥ ಬಜೆಟ್ ನಲ್ಲಿ ಅದಕ್ಕೆ ಆದ್ಯತೆ ನೀಡಿ ಒಂದಷ್ಟು ಶಮನ ಮಾಡಬೇಕು ಅನ್ನುವಂಥದ್ದು ಮತ್ತು ಕಾಂಗ್ರೆಸ್ ಶಾಸಕರು ವಿಮುಖರಾಗದೆ ಪಕ್ಷದಲ್ಲಿ ಉಳಿಬೇಕು ಮತ್ತು ಆಕ್ರೋಶವನ್ನ ಬಹಿರಂಗವಾಗಿ ಹೊರ ಹಾಕದಂತೆ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ಇರೋದ್ರಿಂದ ಬಜೆಟ್ ನಲ್ಲಿ ಆದ್ಯತೆ ಕೊಡುವಂತ ಒಂದು ಲೆಕ್ಕಾಚಾರದಲ್ಲಿ ಈಗ ಸಿಎಂ ಮತ್ತು ಡಿಸಿಎಂ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಆ ಬಜೆಟ್ ಮೀಟಿಂಗ್ ಗೆ ಅವರನ್ನ ಆಹ್ವಾನಿಸುವಾಗ ಮಾತನಾಡೋಕೆ ಒಂದಷ್ಟು ಅವಕಾಶವನ್ನ ಸಿಎಂ ಅವರು ಕೊಡ್ತಾ ಇದ್ದಾರೆ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.